ಡೆವಿಲ್ ಮೂವಿನ ಕಾಟೇರೆ ಮೂವಿನ ಸ್ವತಃ ದರ್ಶನ್ ಸರ್ ಆ ವಿಡಿಯೋಸ್ ನೋಡಿದ್ರೆ ಅದನ್ನ ಒಪ್ಪೋದಿಲ್ಲ. ಸೊ ಆ ತರ ರಿವ್ಯೂಸ್ ಕೊಡ್ತಾ ಇದಾರೆ. ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಟೈಮ್ ನಾನು ದರ್ಶನ್ ಸರ್ ಮೂವಿನ ಫಸ್ಟ್ ಡೇ ರಿಲೀಸ್ ಡೇ ದಿನನೇ ನೋಡಿದ್ದು. ಬಟ್ ನಾನ್ ರಿವ್ಯೂ ಮಾಡ್ತಿರೋದು ಇದು ಥರ್ಡ್ ಡೇ ಅನ್ಕೊಂತೀನಿ. ಸೊ ಏನಕ್ಕಪ್ಪ ಇಷ್ಟು ಲೇಟ್ ರಿವ್ಯೂ ಮಾಡಕಂತಂದ್ರೆ, ಸೊ ರಿವ್ಯೂ ಮಾಡ್ಬೇಕಾ ಅಂತ ಯೋಚನೆನೂ ಬಂತು. ಸೊ ಡೆವಿಲ್ ಮೂವಿ ಬಗ್ಗೆ ಹೇಳೋದಾದ್ರೆ, ಮೂವಿ ಅಂತೂ ಸೂಪರ್ ಆಗಿದೆ. ದರ್ಶನ್ ಸರ್ ಆಕ್ಟಿಂಗ್ ಅಂತ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಅದ್ರಲ್ಲಿ ರಚನಾ ರಾಯ್ ಆಕ್ಟಿಂಗ್ ಆಗಿರ್ಬೋದು, ಅಚ್ಯುತ್ ಕುಮಾರ್ ಅವ್ರ ಆಕ್ಟಿಂಗ್ ಆಗಿರ್ಬೋದು, ಅಂಡ್ ಆಲ್ಸೋ ಸಿಎಂ ದರ್ಶನ್ ಸರ್ ಫಾದರ್ ಅವರು ಆಕ್ಟಿಂಗ್ ಮಾಡಿದ್ರು, ಅವ್ರದ್ದು ಸೂಪರ್ ಆಗಿದೆ. ಗಿಲ್ಲಿ ನಟದ ಬಗ್ಗೆ ಹೇಳಿದ್ರೆ, ಗಿಲ್ಲಿ ಅಂತೂ ಸಖತ್ತಾಗಿ ಕಾಮಿಡಿ ಬಂದ. ಒಂದು 3 ಕಡೆ ಸೀನ್ಸ್ ಬಂದಿದೆ, 3 ಕಡೆನೂ ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ನ ತೋರಿಸಿದ್ದಾರೆ. ಅವ್ರು ಏನಂತ ಅವ್ರ ಕಾಮಿಡಿಯಿಂದ ಸಖತ್ತಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಗಿಲ್ಲಿ ನಟನ. ಸೊ ಓವರ್ ಆಲ್ ಆಗಿ ಮೂವಿ ನೋಡೋದಾದ್ರೆ ಸಖತ್ತಾಗಿದೆ. ಬಟ್ ಎಲ್ಲೋ ಒಂದು 20 ಮಿನಿಟ್ಸ್ ಮೂವಿ ಸ್ವಲ್ಪ ಬೋರ್ ಆಗ್ತಾ ಹೋಗುತ್ತೆ. ಸ್ಟೋರಿನ ಕಂಪೇರ್ ಮಾಡಿದ್ರೆ, ಸ್ಟೋರಿ ಕಾಟೇರಾಗಿಂತೂ ಡೆವಿಲ್ ಸ್ಟೋರಿ ಅಷ್ಟೊಂದೇನು ಇಷ್ಟ ಆಗಿಲ್ಲ ನನಗೆ. ಬಿಕಾಸ್ ಕಾಟೇರಾದಲ್ಲಿ ಒಳ್ಳೊಳ್ಳೆ ಮಾಸ್ ಡೈಲಾಗ್ಸ್ ಸೀನ್ಸ್ ಸಖತ್ತಾಗಿರೋ ಫೈಟ್ಸ್ ಎಲ್ಲ ಇದೆ. ಡೆವಿಲ್ ಅಲ್ಲಿ ಆ ರೇಂಜ್ ಏನು ಸ್ಟೋರಿ ಏನಿಲ್ಲ. ಸೊ ಫ್ಯಾನ್ಸ್ ರಿವ್ಯೂ ಬಗ್ಗೆ ನಾನು ಹೇಳೋದು, ಸ್ವಲ್ಪ ವಿಡಿಯೋಸ್ ನೋಡ್ಬಿಟ್ಟು ನನಗೂ ಸ್ವಲ್ಪ ಬೇಜಾರಾಯ್ತು. ಬಿಕಾಸ್ ಸ್ವತಃ ದರ್ಶನ್ ಸರ್ ಆ ವಿಡಿಯೋಸ್ ನೋಡಿದ್ರೆ ಅದನ್ನ ಒಪ್ಪೋದಿಲ್ಲ. ಸೊ ಆ ತರ ರಿವ್ಯೂಸ್ ಕೊಡ್ತಾ ಇದಾರೆ. ಲೈಕ್ ನಮ್ ದರ್ಶನ್ ಸರ್ ಗ್ರೇಟ್, ನಮ್ ತಂದೆ ತಾಯಿ ತಿರ್ಕೊಂಡ್ರು, ಆ ತರ ನೋವಾಗಲ್ಲ ಅನ್ನೋದು ಆಯ್ತು. ಆಮೇಲೆ ಚಾಮುಂಡೇಶ್ವರಿನ ದರ್ಶನ್ ಸರ್ ವೈಫ್ ಗೆ ಹೋಲ್ಸೋದು, ದರ್ಶನ್ ಸರ್ ಆ ತರ ಒಪ್ಪೋದಿಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಸೊ ನೀವು ಫ್ಯಾನ್ಸ್, ಸೊ ಏನ್ ಜನ ಹೇಳ್ತಿದ್ದಾರೆ ಅಥವಾ ಬೇರೆಯವರು ಫ್ಯಾನ್ಸ್ ಹೇಳ್ತಿದ್ದಾರೆ ಅಥವಾ ಮೀಡಿಯಾದವ್ರು ಹೇಳ್ತಿದ್ದಾರೆ ಅನ್ಎಜುಕೇಟೆಡ್ ಫ್ಯಾನ್ಸ್ ಅನ್ನೋದು, ಸೊ ಅದನ್ನ ನೀವು ಎಲ್ಲಿ ಎತ್ತಿ ತೋರಿಸ್ತಾ ಇದ್ದೀರಾ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಬೇರೆಯವ್ರ ಫ್ಯಾನ್ಸ್ ಆಗ್ಲಿ ಮೀಡಿಯಾದವರು ಏನ್ ಹೇಳ್ತಿದ್ದಾರೆ ನಿಮ್ಗೆ ಅನ್ಎಜುಕೇಟೆಡ್ ಫ್ಯಾನ್ಸ್, ಅದನ್ನ ನೀವೇ ಎತ್ಕೊಟ್ಟು ತೋರ್ತಿದ್ದೀರಾ ಅಂತ ಅನ್ಸುತ್ತೆ. ಸೊ ಅದನ್ನ ನೀವು ಯಾವತ್ತು ತೋರ್ಸೋಳಕ್ ಹೋಗ್ಬಾರ್ದು. ಸೊ ಆದಷ್ಟು ಸೊ ನಿಮ್ ಲಿಮಿಟ್ ಅಲ್ಲಿ ಸೊ ರಿವ್ಯೂಸ್ ನ ಕೊಡೋದಾಗ್ಲಿ, ಕೆಲವೊಂದಿಷ್ಟು ಮಾತಾಡೋದಾಗ್ಲಿ ಮಾಡಿದ್ರೆ ಸೊ ದರ್ಶನ್ ಸರ್ಗೂ ಒಳ್ಳೇದು. ಸೊ ಎಲ್ಲರೂ ನೋಡೋರ್ಗೂ ಖುಷಿ ಆಗುತ್ತೆ. ಸೊ ಯಾಸ್ ಎ ನಾನು ಕನ್ನಡ ಸಿನಿಮಾ ಲವರ್ ಆಗಿ ಹೇಳ್ತಿದ್ದೀನಿ ಅಷ್ಟೇ, ನಾನು ಬೇರೆ ಯಾರ್ದೋ ಫ್ಯಾನ್ ಆಗಿ ಅಥವಾ ನಿಮ್ಗೆ ಈ ರೀತಿ ಮಾತಾಡ್ಬೇಡ್ರಿ ಅಂತ ಹೇಳಲ್ಲ. ಬಟ್ ಮಾತಾಡೋದ್ರಿಂದ ನೀವೇ ಕೆಳಗಡೆ ಹೋಗ್ತೀರಾ ಅಂತ ನನ್ನ ಪ್ರಕಾರ ಅನ್ಸುತ್ತೆ. ಸೊ ನಿಮ್ಗೆ ಬಿಟ್ಟಿದ್ದು. ಇದೇ ತರ ಮೂವಿ ರಿವ್ಯೂ ಕಂಟೆಂಟ್ ಗೆ ನನ್ನ ಫೇಸ್ ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಸೊ ತುಂಬಾ ಒಳ್ಳೊಳ್ಳೆ ಕಂಟೆಂಟ್ಸ್ ನ ಅವಾಗ ಮಾಡ್ತಾ ಇರ್ತೀನಿ. ನನ್ನ ಫೇಸ್ ನ ಫಾಲೋ ಮಾಡ್ಕೊಳ್ಳಿ.